My dear electors of Assam, Kerala, Puducherry, Tamil Nadu and West Bengal. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ತಮಿಳುನಾಡು, ಕೇರಳ, ಪುದುಚೇರಿ, ಪಶ್ಚಿಮ ಬಂಗಾಳ ಹಾಗೆ ಅಸ್ಸಾಂ ಸೇರಿದ ಹಾಗೆ ಪಂಚರಾಜ್ಯಗಳಿಗೆ ಚುನಾವಣಾ ದಿನಾಂಕವನ್ನ ಅನೌನ್ಸ್ ಮಾಡಲಾಗಿದೆ. ಮುಖ್ಯ ಕಚೇರಿಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಯಾವಾಗ ಎಲೆಕ್ಷನ್ ಅಂದ್ರೆ ಇಲ್ಲಿ ಒಂದೇ ಹಂತದಲ್ಲಿ ಎಲೆಕ್ಷನ್ ನಡೆಸಬೇಕು ಅನ್ನೋ ನಿರ್ಧಾರಕ್ಕೆ ಆಯೋಗ ಬಂದಿದೆ. ಏಪ್ರಿಲ್ 23ನೇ ತಾರೀಕು ತಮಿಳುನಾಡಿನಲ್ಲಿ ಚುನಾವಣೆ ನಡೆಯುತ್ತೆ. ತಮಿಳುನಾಡಿನ 234 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತೆ. ಈ ಸಲ 5.67 ಕೋಟಿ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಲಿದ್ದಾರೆ. ಮೇ 4ರಂದು ತಮಿಳುನಾಡಿನ ಚುನಾವಣಾ ಫಲಿತಾಂಶ ಹೊರಬೀಳುತ್ತೆ. ತಮಿಳುನಾಡಿನ ವಿಧಾನಸಭಾ ಚುನಾವಣೆ ಅತ್ಯಂತ ಕುತೂಹಲಕಾರಿಯಾಗಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಈ ಸಲ ರಾಜ್ಯದ ರಾಜಕೀಯ ಚಿತ್ರಣವೇ ಬದಲಾಗೋ ಸೂಚನೆಗಳು ಕೂಡ ಸಿಗ್ತಾ ಇವೆ. ಸದ್ಯಕ್ಕೆ ಆಡಳಿತಾರೂಢ ಡಿಎಂಕೆ ಪಕ್ಷ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರ ನಾಯಕತ್ವದಲ್ಲಿ ಪ್ರಬಲವಾಗಿ ಕಾಣಿಸ್ತಾ ಇದೆ. ಆದರೆ ಆಡಳಿತ ವಿರೋಧಿ ಅಲೆ ಹಾಗೆ ಹೊಸ ಪಕ್ಷಗಳ ಅಬ್ಬರದಿಂದ ಈ ಸಲ ಪೈಪೋಟಿ ಕಠಿಣ ಅಂತ ಹೇಳಬಹುದು. ಈ ಡಿಎಂಕೆ ಒಕ್ಕೂಟದಲ್ಲಿ ಕಾಂಗ್ರೆಸ್ ಹಾಗೆ ಎಡಪಕ್ಷಗಳು ಮಕಾಳ್ ನಿಧಿ ಮಯ್ಯಂ ಒಳಗೊಂಡಿರೋ ಈ ಒಕ್ಕೂಟ ತನ್ನ ಮತ ಬ್ಯಾಂಕ್ ಉಳಿಸಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೆ. ಇನ್ನು ಎಐಎಡಿಎಂಕೆ ಅಂತ ಬಂದಾಗ ಎಡಪ್ಪಾಡಿ ಪಳನಿಸ್ವಾಮಿ ಅವರ ನೇತೃತ್ವದಲ್ಲಿ ತನ್ನ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದೆ ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡು. ಬಿಜೆಪಿ ಕೂಡ ಸತತ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಹೇಗಾದ್ರೂ ಮಾಡಿ ಎಐಎಡಿಎಂಕೆ ಜೊತೆ ಮೈತ್ರಿಯನ್ನೇನೋ ಮಾಡಿಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ಅಧಿಕಾರವನ್ನ ಪಡ್ಕೊಳ್ಳೇಬೇಕು ಅಂತ ಬಿಜೆಪಿ ಕೂಡ ಹರಸಾಹಸ ಪಡ್ತಾ ಇದೆ. ಇದರ ಮಧ್ಯೆ ಟಿವಿಕೆ ಪಕ್ಷ ಅಂದ್ರೆ ನಟ ವಿಜಯ್ ಅವರ ಹೊಸ ಪಕ್ಷವಾದ ತಮಿಳಿಗ ವೆಟ್ರಿ ಕಳಗಂ ಯುವ ಜನತೆ ಹಾಗೆ ಮೊದಲ ಬಾರಿಯ ಮತದಾರರಲ್ಲಿ ಸಂಚಲನ ಮೂಡಿಸೋದಕ್ಕೆ ಹೊರಟಿದೆ. ಕೆಲವು ಸಮೀಕ್ಷೆಗಳ ಪ್ರಕಾರ ಇದು 3ನೇ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮೋ ಸಾಧ್ಯತೆ ಕೂಡ ಇದೆ. ಆದ್ರೂ ಈ ಸಲ ಈ ಚುನಾವಣೆ ಕೇವಲ ಡಿಎಂಕೆ ಹಾಗೆ ಎಐಎಡಿಎಂಕೆ ನಡುವಿನ ಸಾಂಪ್ರದಾಯಿಕ ಹೋರಾಟವಾಗಿ ಮಾತ್ರ ಉಳ್ಕೊಂಡಿಲ್ಲ, ತ್ರಿಕೋನ ಅಥವಾ ಚತುಷ್ಕೋನ ಸ್ಪರ್ಧೆಯಾಗಿ ಕೂಡ ಮಾರ್ಪಟ್ಟಿದೆ. ಇಲ್ಲಿ ಆಡಳಿತವನ್ನ ಉಳಿಸಿಕೊಳ್ಳೋದಕ್ಕೆ ಡಿಎಂಕೆ ಟ್ರೈ ಮಾಡ್ತಾ ಇದ್ರೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಮತ್ತೆ ಅಧಿಕಾರವನ್ನ ಪಡೆಯೋದಕ್ಕೆ ಎಐಎಡಿಎಂಕೆ ಪ್ರಯತ್ನ ಪಡ್ತಾ ಇದೆ. ಇನ್ನು ವಿಜಯ್ ಅವರ ಎಂಟ್ರಿ ದೊಡ್ಡ ಪಕ್ಷಗಳ ವೋಟ್ ಬ್ಯಾಂಕ್ಗೆ ಕತ್ತರಿ ಹಾಕೋ ನಿರೀಕ್ಷೆ ಕೂಡ ಇಟ್ಕೊಂಡಿದೆ ಟಿವಿಕೆ ಪಕ್ಷ. ಇನ್ನು ಎನ್ಟಿಕೆ ಅಂತ ಬಂದ್ರೆ ಸೀಮನ್ ನೇತೃತ್ವದ ನಾಮ್ ತಮಿಳರ್ ಕಚ್ಚಿ ಕೂಡ ಗಮನಾರ್ಹ ಮತಗಳನ್ನ ಪಡೆಯೋ ಸಾಧ್ಯತೆ ಇದೆ. ಇನ್ನು ಕಳೆದ ಎಲೆಕ್ಷನ್ ಬಗ್ಗೆ ಒಂದಷ್ಟು ಗಮನ ಹರಿಸೋದಾದ್ರೆ 2001ರ ಚುನಾವಣೆಯಲ್ಲಿ ಡಿಎಂಕೆ ನೇತೃತ್ವದ ಒಕ್ಕೂಟ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿತ್ತು. ತಮಿಳುನಾಡಿನಲ್ಲಿ ಒಟ್ಟು 234 ವಿಧಾನಸಭಾ ಕ್ಷೇತ್ರಗಳಿದೆ. ಬಹುಮತಕ್ಕೆ ಬೇಕಾಗಿರೋ ಸ್ಥಾನ 118. ಇಲ್ಲಿ ಡಿಎಂಕೆ ಒಕ್ಕೂಟ 159 ಸ್ಥಾನಗಳಲ್ಲಿ ಗೆದ್ಕೊಂಡಿತ್ತು. ಎಐಎಡಿಎಂಕೆ ಒಕ್ಕೂಟ 75ರಲ್ಲಿ ಗೆದ್ರೆ ಇತರರು ಯಾರೂ ಕೂಡ ಖಾತೆ ಓಪನ್ ಮಾಡಿರಲಿಲ್ಲ. ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ, ಡಿಎಂಕೆ 133 ಸ್ಥಾನಗಳನ್ನ ಗೆದ್ದು ಸ್ವಂತ ಬಲದ ಮೇಲೇನೆ ಸರ್ಕಾರ ರಚನೆ ಮಾಡಿತ್ತು. ಈ ಬಾರಿಯ ವಿಶೇಷತೆ ಅಂದ್ರೆ ವಿಜಯ್ ಅವರ ಎಂಟ್ರಿ. ವಿಜಯ್ ಪಕ್ಷ ಡಿಎಂಕೆ ಹಾಗೆ ಎಐಎಡಿಎಂಕೆಯ ಭದ್ರಕೋಟೆಗಳಿಗೆ ಲಗ್ಗೆ ಹಾಕುತ್ತಾ ಅನ್ನೋದು ದೊಡ್ಡ ಪ್ರಶ್ನೆ. ಇನ್ನು ಡಿಎಂಕೆಯಿಂದ ಕೆಲವು ಸಣ್ಣ ಪಕ್ಷಗಳು ಹೊರಬರೋ ಅಥವಾ ಎಐಎಡಿಎಂಕೆ ಬಿಜೆಪಿ ಮೈತ್ರಿಯಲ್ಲಿ ಬದಲಾವಣೆಗಳಾಗುವ ಚಾನ್ಸಸ್ ಕೂಡ ದಟ್ಟವಾಗಿದೆ. ಹಾಗೆ ತಮಿಳುನಾಡಿನಲ್ಲಿ ಯುವ ಮತದಾರರ ಸಂಖ್ಯೆ ಜಾಸ್ತಿಯಾಗಿದ್ದು ಅವರು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಕೇಳಿಬರ್ತಾ ಇದೆ. ಒಟ್ಟಾರೆ 2026ರ ಏಪ್ರಿಲ್ನಲ್ಲಿ ನಡೆಯೋ ಈ ಚುನಾವಣೆ ದಕ್ಷಿಣ ಭಾರತದ ರಾಜಕೀಯದಲ್ಲಿ ಹೊಸ ಮೈಲಿಗಲ್ಲಾಗೋ ಲಕ್ಷಣಗಳಂತೂ ಕಾಣಿಸ್ತಾ ಇದೆ. ಇನ್ನು ಪುದುಚೇರಿ ವಿಧಾನಸಭಾ ಚುನಾವಣೆಗೂ ಕೂಡ ಎಲೆಕ್ಷನ್ ಕಮಿಷನ್ ಡೇಟ್ ಅನೌನ್ಸ್ ಮಾಡಿದೆ. ಏಪ್ರಿಲ್ 9ನೇ ತಾರೀಕು ಮತದಾನ ನಡೆಯುತ್ತೆ. ಹಾಗೆ ಮೇ 4ಕ್ಕೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಇಲ್ಲಿ ಸದ್ಯಕ್ಕೆ ಯಾರ ಪ್ರಾಬಲ್ಯ ಜಾಸ್ತಿ ಅಂತ ನೋಡೋದಾದ್ರೆ ಪುದುಚೇರಿಯಲ್ಲಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಅಧಿಕಾರದಲ್ಲಿರೋದು. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಅಂದ್ರೆ ಎಐಎನ್ಆರ್ಸಿ ಮತ್ತು ಬಿಜೆಪಿ ನಡುವಿನ ಮೈತ್ರಿ ಬಲವಾಗಿದೆ. ಇತ್ತೀಚಿನ ಸೀಟು ಹಂಚಿಕೆಯ ಒಪ್ಪಂದದಂತೆ ಎಐಎನ್ಆರ್ಸಿ 16 ಹಾಗೆ ಬಿಜೆಪಿ 14 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧರಿಸಿವೆ. ಡಬಲ್ ಎಂಜಿನ್ ಸರ್ಕಾರದ ಅಭಿವೃದ್ಧಿ ಮಂತ್ರವೇ ಇವರ ಪ್ರಮುಖ ಬಲ. ಇನ್ನು ಕಾಂಗ್ರೆಸ್ ಹಾಗೆ ಡಿಎಂಕೆ ಒಳಗೊಂಡಿರೋ ಎಸ್ಪಿಎ ಆಡಳಿತ ವಿರೋಧಿ ಅಲೆಯನ್ನ ನಂಬಿಕೊಂಡಿದೆ. 2024ರ ವಿಧಾನಸಭಾ ಚುನಾವಣೆಯಲ್ಲಿ ಈ ಒಕ್ಕೂಟ ಜಯಗಳಿಸಿರೋದು ಒಂದಷ್ಟು ಹುಮ್ಮಸ್ಸು ಕೊಟ್ಟಿದೆ. 2021ರಲ್ಲಿ ಎನ್ಡಿಎ ಮೈತ್ರಿಕೂಟ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರವನ್ನ ಸೋಲಿಸಿ ಅಧಿಕಾರ ಹಿಡಿದಿತ್ತು. ಒಟ್ಟು 30 ಸ್ಥಾನಗಳಲ್ಲಿ ಬಹುಮತಕ್ಕೆ ಬೇಕಾಗಿರೋ ಸ್ಥಾನಗಳು 16. ಇದರಲ್ಲಿ ಲಾಸ್ಟ್ ಎಲೆಕ್ಷನ್ನಲ್ಲಿ ಎಐಎನ್ಆರ್ಸಿ 10 ಸ್ಥಾನ ಗೆದ್ಕೊಂಡಿತ್ತು. ಬಿಜೆಪಿ 6, ಡಿಎಂಕೆಗೆ 6 ಹಾಗೆ ಕಾಂಗ್ರೆಸ್ಗೆ 2, ಪಕ್ಷೇತರರು 6 ಮಂದಿ ಗೆದ್ದಿದ್ರು. ಈ ಸಲ ಡಿಎಂಕೆ ಪಕ್ಷ ದ್ರಾವಿಡ ಮಾದರಿ ಸರ್ಕಾರವನ್ನ ಪುದುಚೇರಿಯಲ್ಲೂ ತರೋದಕ್ಕೆ ಟ್ರೈ ಮಾಡ್ತಿರೋದ್ರಿಂದ ಕಾಂಗ್ರೆಸ್ಗಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹಠ ಹಿಡಿದಿರೋದು ಚುನಾವಣಾ ಫಲಿತಾಂಶದ ಮೇಲೆ ಒಂದಷ್ಟು ಪ್ರಭಾವ ಬೀರಬಹುದು.